ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಎಐ ಮಾಯಾ. ಸದ್ಯ ದೇಶದಲ್ಲಿ ಎಲ್ಲೆಡೆ ಈಗ ಲೋಕಸಭೆ ಚುನಾವಣೆಯದ್ದೇ ಸಂಭ್ರಮ. ಅದರಲ್ಲೂ ಅದೊಂದು ಅಭ್ಯರ್ಥಿ ಇಡೀ ದೇಶವೇ ತನ್ನೆಡೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ಆ ಅಭ್ಯರ್ಥಿ ಅಂಥದ್ದೇನು ಮಾಡಿದ್ದಾರೆ ಅಂತ ಕೇಳಿದ್ರಾ? ಈ ಸ್ಟೋರಿ ನೋಡಿ ನಿಮಗೆ ತಿಳಿಯಲಿದೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರೋ ಆ ಒಬ್ಬ ಅಭ್ಯರ್ಥಿ ಇವತ್ತು ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದಾರೆ. ಸಾಮಾನ್ಯವಾಗಿ ಓರ್ವ ಚುನಾವಣಾ ಅಭ್ಯರ್ಥಿಯ ಆಸ್ತಿ ಎಷ್ಟು ಕೋಟಿ ರೂಪಾಯಿ ಇರಬಹುದು? 100 ಕೋಟಿ, 500 ಕೋಟಿ ಅಥವಾ 1,000 ಕೋಟಿ ರೂಪಾಯಿ ದಾಟಿರೋದನ್ನ ನೀವು ಕೇಳಿದ್ದೇವೆ. ಆದ್ರೆ ಇವತ್ತು ಆಂಧ್ರಪ್ರದೇಶದ ಚುನಾವಣಾ ಅಭ್ಯರ್ಥಿ ಎಲ್ಲಾ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಇವರ ಆಸ್ತಿ ಲೆಕ್ಕ ನೋಡಿ ಇಡೀ ದೇಶವೇ ಬೆರಗಾಗುವಂತೆ ಮಾಡಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರು ಲೋಕಸಭಾ ಕ್ಷೇತ್ರದ ಸ್ಪರ್ಧಿ ಈಗ ಇಡೀ ದೇಶದಲ್ಲೇ ಶ್ರೀಮಂತ ಅಭ್ಯರ್ಥಿ. ಇವರ ಹೆಸರು ಪೆಮ್ಮಸಾನಿ ಚಂದ್ರಶೇಖರ್. ಪೆಮ್ಮಸಾನಿ ಚಂದ್ರಶೇಖರ್ ಟಿಡಿಪಿ, ಜನಸೇನಾ, ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದು ನಾಮಪತ್ರ ಸಲ್ಲಿಸುವ ಜೊತೆಗೆ ಪೆಮ್ಮಸಾನಿ ಚಂದ್ರಶೇಖರ್ ಅವರು ತಮ್ಮ ಆಸ್ತಿ ವಿವರ ಘೋಷಣೆ ಮಾಡಿದ್ದಾರೆ. ಗುಂಟೂರು ಟಿಡಿಪಿ ಪಕ್ಷದ ಅಭ್ಯರ್ಥಿ ಈಗ ಇಡೀ ದೇಶದಲ್ಲಿ ಶ್ರೀಮಂತ ಅಭ್ಯರ್ಥಿಯಾಗಿದ್ದಾರೆ. ಗುಂಟೂರು ಲೋಕಸಭಾ ಚುನಾವಣಾ ಅಭ್ಯರ್ಥಿ ಪೆಮ್ಮಸಾನಿ ಚಂದ್ರಶೇಖರ್ ಅವರು ಬರೋಬ್ಬರಿ 5,785 ಕೋಟಿ ರೂಪಾಯಿ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಚರಾಸ್ತಿ 186 ಕೋಟಿ, ಸ್ಥಿರ ಆಸ್ತಿ 1,038 ಕೋಟಿ ರೂಪಾಯಿಯಾಗಿದೆ. ಪೆಮ್ಮಸಾನಿ ದಂಪತಿಯು ವಿಶ್ವದಾದ್ಯಂತ 101ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಜಂಟಿ ಷೇರುಗಳನ್ನು ಹೊಂದಿದ್ದಾರೆ. ಇದುವರೆಗೂ ಭಾರತದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಮಂತ ಅಭ್ಯರ್ಥಿಯಾಗಿದ್ದು ರಮೇಶ್ ಕುಮಾರ್ ಶರ್ಮಾ ಎಂಬ ಪಕ್ಷೇತರ ಅಭ್ಯರ್ಥಿ. 2019ರ ಚುನಾವಣೆಯಲ್ಲಿ 1,107 ಕೋಟಿ ರೂಪಾಯಿ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದರು. ಆದ್ರೀಗ ಪೆಮ್ಮಸಾನಿ ಚಂದ್ರಶೇಖರ್ ಅವರು ರಮೇಶ್ ಕುಮಾರ್ ಶರ್ಮಾ ಅವರಿಗಿಂತ 5 ಪಟ್ಟು ಹೆಚ್ಚು ಮೌಲ್ಯದ ಆಸ್ತಿ ಘೋಷಿಸಿದ್ದಾರೆ. ಪೆಮ್ಮಸಾನಿ ಚಂದ್ರಶೇಖರ್ ಅವರು ಆಂಧ್ರಪ್ರದೇಶದ ತೆನಾಲಿ ಕ್ಷೇತ್ರದ ಬುರ್ರಿಪಾಲೆಂ ಗ್ರಾಮದವರು. ನರಸರಾವ್ಪೇಟೆಯಲ್ಲಿ ಹೈಸ್ಕೂಲ್ ಓದಿದ್ದಾರೆ. ಹೈದರಾಬಾದ್ನ ಉಸ್ಮಾನಿಯಾ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಮಾಡಿದ ಪೆಮ್ಮಸಾನಿ ಚಂದ್ರಶೇಖರ್ ಅಮೆರಿಕಾದಲ್ಲಿ ಅನಿವಾಸಿ ಭಾರತೀಯ ಡಾಕ್ಟರ್ ಆಗಿದ್ದವರು. ಈಗ ಉದ್ಯಮಿಯಾಗಿ ಬದಲಾಗಿದ್ದಾರೆ. ಪೆಮ್ಮಸಾನಿ ಚಂದ್ರಶೇಖರ್ ಹಲವು ಚಾರಿಟಿ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಳೆದ 10 ವರ್ಷಗಳಿಂದ ಪೆಮ್ಮಸಾನಿ ಚಂದ್ರಶೇಖರ್ ಅವರು ತೆಲುಗು ದೇಶಂ ಪಕ್ಷದ ಕಟ್ಟ ಬೆಂಬಲಿಗರು. ಇದೀಗ ಟಿಡಿಪಿ ಪಕ್ಷದಿಂದ ಗುಂಟೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ. ಮತ್ತಷ್ಟು ಅಪ್ಡೇಟೆಡ್ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ನ ಸಬ್ಸ್ಕ್ರೈಬ್ ಮಾಡಿ.